ಲಾಸ್ಟ್ ಟೈಮ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಶವಲ್ನೋಸ್ ಬಗ್ಗೆ. ಶವಲ್ನೋಸ್ ನಾವು 4 ತೊಗೊಂಬಂದು ಏಷ್ಯನ್ ಆರೋನ ಟ್ಯಾಂಕಲ್ಲಿ ಇಂಟ್ರೊಡ್ಯೂಸ್ ಮಾಡಿ ನೋಡಿದ್ವಿ. ಆವಾಗ ಆರೋನ ಅದಕ್ಕೆ ಅಟ್ಯಾಕ್ ಮಾಡಿ ಕಚ್ಚಾಕ್ಬಿಟ್ಟಿತ್ತು. ಆ ಫಿಶರ್ಸ್ ಏನಾಯ್ತು ಅಂತ ಇವತ್ತು ಅಪ್ಡೇಟ್ ಕೊಡ್ತಾ ಇದ್ದೀವಿ. ಯಾಕಂದರೆ ಬಹಳ ಜನ ಕೇಳ್ತಾ ಇದ್ರು, ಸರ್ ಲಾಸ್ಟ್ ಟೈಮ್ ನೀವು ಶವಲ್ನೋಸ್ ಹಾಕಿದ್ರಲ್ಲ, ಫೀಡಿಂಗ್ ಕೊಟ್ಟಿದ್ರಾ ಅಥವಾ ಇಂಟ್ರೊಡ್ಯೂಸ್ ಮಾಡಿದ್ರ ಅಂತ. ಆ್ಯಕ್ಚುಲಿ ನಾವು ಇಂಟ್ರೊಡ್ಯೂಸ್ ಮಾಡೋಕ್ಕೋಸ್ಕರ ದೊಡ್ಡ ಸೈಜ್ ತರಿಸಿದ್ವಿ, ಆದರೆ ಡೀಲರ್ಸ್ ಚಿಕ್ಕದು ಕಳಿಸ್ಬಿಟ್ಟ. ಹಂಗೂ ಕೂಡ ಟ್ರೈ ಮಾಡಿದ್ವಿ ಇರುತ್ತೆ ಅಂತ, ಆದರೆ ಅದಕ್ಕೆ ಆರೋನ ಅಟ್ಯಾಕ್ ಮಾಡಿ ಕಚ್ಚಾಕ್ಬಿಟ್ಟಿತ್ತು. ತಿಂದಿಲ್ಲ, ಬರೀ ಕಚ್ಚಾಕ್ಬಿಟ್ಟಿತ್ತು. ಅದಕ್ಕೆ ಅದು ಏನಾಯಿತು, ಯಾವ ಥರ ಆಗ್ತಾ ಇದೆ ಅಪ್ಡೇಟ್ ತೊಗೊಳ್ಳೋಣ. ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರೂ ಮತ್ತೆ ಸ್ವಾಗತ ನಿಮ್ಮ ಅಕ್ವೇರಿಯಂ ಚಾನಲ್ ಕೇಸ್ ಅಕ್ವೇರಿಯಮ್ಸ್. ಇವತ್ತು ನಾವು ಅಪ್ಡೇಟ್ ಕೊಡ್ತಾ ಇದ್ದೀವಿ ಶವಲ್ನೋಸ್ ಕ್ಯಾಟ್ಫಿಶ್. ನಿಮ್ಗೆ ಗೊತ್ತಿರೋದಂಗೆ ಲಾಸ್ಟ್ ಟೈಮ್ ನಾವು ಶವಲ್ನೋಸ್ ಕ್ಯಾಟ್ಫಿಶ್ ಅದಕ್ಕೆ ನಮ್ಮ ಆರೋನ ಟ್ಯಾಗಲ್ಲಿ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ. ಆದರೆ ಇಮಿಡಿಯೇಟ್ಲಾಗಿ ನಾವು ರಿಲೀಸ್ ಮಾಡಿದ ತಕ್ಷಣವೇ ಆರೋನಾಗಿ ಅದಕ್ಕೆ ಅಟ್ಯಾಕ್ ಮಾಡಿ ತಿಂದಕ್ಕೆ ಪ್ರಯತ್ನ ಮಾಡ್ತು. ಹಾಗಾಗಿ ಆಲ್ರೆಡಿ ಒಂದು ಶವಲ್ನೋಸ್ ಸತ್ತೋಯಿತು. ಆ ಸತ್ತೋದ ವಿಡಿಯೋ ತೊಗೊಂಡಿಲ್ಲ. ಯಾಕಂದರೆ ನಮ್ಮ ಚಾನಲಲ್ಲಿ ನಾವು ಸತ್ತುವ ಚಾನಲ್ ಫಿಶಸ್ಸು ಅಥವಾ ಸಫರಿಂಗ್ ಮಾಡುವ ಫಿಶಸ್ ವಿಡಿಯೋ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ. ಯಾಕಂದರೆ ಅದು ಸಫರಿಂಗ್ ಅಲ್ಲಿ ಬರುತ್ತೆ, ಮತ್ತು ಯೂಟ್ಯೂಬ್ ಕೂಡ ಅದು ಅಗೇನ್ ಕಮ್ಯುನಿಸ್ಟ್ ಸ್ಟ್ರೈಕ್ ಹೋಗುತ್ತೆ. ಅದಕ್ಕೆ ನಾವು ಅದೆಲ್ಲ ತೋರಿಸಲ್ಲ. ಸದ್ಯಕ್ಕೆ 3 ಶವಲ್ನೋಸ್ ಕ್ಯಾಟ್ಫಿಶ್ ಇದೆ, ಅದನ್ನು ನಾವು ಅಪ್ಡೇಟ್ ಕೊಡ್ತಾ ಇದ್ದೀವಿ. ಈಗ 3-4 ತಿಂಗಳು ಇದರಲ್ಲೇ ನಾವು ಇರ್ತಿ ಸ್ವಲ್ಪ ಗ್ರೋ ಮಾಡಿ ಆಮೇಲೆ ನಾವು ಆರೋನ ಜೊತೆ ಬಿಡೋಣ. ಯಾಕಂದರೆ ಸ್ವಲ್ಪ ದೊಡ್ಡದಾಗಿಬಿಟ್ರೆ ಆಮೇಲೆ ಆರೋನ ಜೊತೆ ಬಿಟ್ಟರೂ ಪ್ರಾಬ್ಲಮ್ ಇಲ್ಲ. ಈಗ ಬಿಟ್ಟಾಗ್ಬಿಟ್ರೆ ಆರೋನ ತಿಂದವಿ. ಈಗ ಆರೋನ ಎಷ್ಟು ಅಗ್ರೆಸಿವ್ ಆಗಿದೆ ಅಂದರೆ ನಮ್ಮದು ಏಷ್ಯನ್ ಆರೋನ ಟೈಮಿಗೆ ಸರಿಯಾಗಿ ಊಟ ಕೊಟ್ಟಿಲ್ಲ ಅಂದರೆ ಅದು ಇರೋ ಜೊತೆಗೆ ಪ್ಯಾರೆಟ್ ಫಿಶಸ್ಸು ಅಟ್ಯಾಕ್ ಮಾಡೋಕ್ಕೆ ಪ್ರಯತ್ನ ಮಾಡುತ್ತೆ, ತಿನ್ನಕ್ಕೆ ಹೋಗುತ್ತೆ. ಆ ಥರ ಅಷ್ಟು ಅಗ್ರೆಸಿವ್ ಫಿಶಸ್ ಇದೆ. ಅದಕ್ಕೆ ಜೊತೆಗೆ ಬಿಡೋದು ಕಷ್ಟನೇ, ಸ್ವಲ್ಪ ಡೇಂಜರಸ್. ಅದಕ್ಕೆ ನಾವು ಸಪ್ರೇಟ್ ಇಕ್ಕಿದ್ದೀವಿ. ಮೊದಲಿದ್ರೆ ನಾವು ಬೇಬಿ ಫ್ಲೋವನ್ನು ಇಕ್ಕಿದ್ದು, ಬೇಬಿ ಫ್ಲೋವನ್ನು ಸಪ್ರೇಟ್ ಇಕ್ಕಿದ್ದೀವಿ. ಇದರ ಪಕ್ಕದಲ್ಲಿ ಪೋಲಾರ್ ಪ್ಯಾರೆಟ್ ಇದೆ. ಪೋಲಾರ್ ಪ್ಯಾರೆಟು ಚೆನ್ನಾಗಿ ಬ್ರೀಡ್ ಮಾಡಿ ಆಲ್ರೆಡಿ ಬೇಬೀಸ್ ಕೂಡ ಲೇ ಮಾಡಿಬಿಟ್ಟಿದೆ. ನೋಡಿ ನಮ್ಮ ಎಷ್ಟು ಫ್ರೆಂಡ್ಲಿ ಆಗಿದ್ದಾರೆ, ನೋಡ್ಕೊಂಡು ಎಷ್ಟು ನಮಗೆ ಅಟ್ರಾಕ್ಷನ್ ಕೊಡ್ತಾರೆ. ಸೊ ಬನ್ನಿ, ಇವತ್ತು ನಾನು ತೋರಿಸ್ತೀನಿ ಯಾವ ಥರ ಸೆಟಪ್ ಮಾಡಿದ್ದೀವಿ, ಏನೇನು ವಸ್ತುಗಳು ಬೇಕು, ಏನೇನು ಯಾವ ಥರ ನೀವು ಶವಲ್ನೋಸ್ಗೆ ಬ್ರೀಡ್ ದೊಡ್ಡ ಮಾಡಬೇಕು ಅದೆಲ್ಲ ಇಲ್ಲಿ ನೋಡ್ಬೋದು. ನಾವು ಶವಲ್ನೋಸ್ ಕ್ಯಾಟ್ಫಿಶ್ಗೆ ಒಂದು 2 ಫೀಟ್ ಟ್ಯಾಂಕಲ್ಲಿ ಇಕ್ಕಿದ್ದೀವಿ. 2 ಫೀಟು ಲೆಂತು, ಅಗಲ ಬಂದು 1 ಅಡಿ, ಹೈಟು 1 ಅಡಿ ಟ್ಯಾಂಕ್ ಇದು. ಇದರಲ್ಲಿ ನಾವು ಇಕ್ಕಿದ್ದೀವಿ. ಹೈಟ್ ಜಾಸ್ತಿ ಇರೋದಕ್ಕೆ ಸ್ವಲ್ಪ ನಿಮಗೆ ಕ್ಯೂಬ್ ಥರ ಕಾಣ್ತಾ ಇದೆ, ಸ್ವಲ್ಪ ಲೆಂತೇ ಇದೆ. ನೀವು ಮಿನಿಮಮ್ ಟ್ಯಾಂಕ್ ಸೈಜ್ ನೀವು ಹೇಳಬೇಕಾದ್ರೆ ಒಂದು ಅಲ್ಲಿಗೆ ಶವಲ್ನೋಸ್ ಕ್ಯಾಟ್ ಇಡ್ತಾ ಇದ್ದರೆ ಮಿನಿಮಮ್ ಟ್ಯಾಂಕ್ ಸೈಜ್ ನಿಮಗೆ ಡಿಪೆಂಡ್ ಅಪಾನ್ ಯಾವುದು ನೀವು ಎಷ್ಟು ಸೈಜ್ ಇಕ್ತಾ ಇದ್ರೆ. ಚಿಕ್ಕದಿರುವಾಗ ನೀವು ಚಿಕ್ಕ ಟ್ಯಾಂಕಲ್ಲಿ ಇರಿದ್ದು ದೊಡ್ಡದಾದಮೇಲೆ ಸಪ್ರೇಟ್ ಮಾಡ್ಕೊಬೋದು. ಇಲ್ಲಾಂದರೆ ಮ್ಯಾಕ್ಸಿಮಮ್ ಲೈಫ್ ಟೈಮ್ಗೋಸ್ಕರ ನೀವು 4 ಫೀಟ್ ಮಿನಿಮಮ್ ಟ್ಯಾಂಕ್ ಕೊಡಲೇಬೇಕು ಇವರಿಗೆ. ಮತ್ತು ಒಂದೇ ಸಲ ಬೇಕಾದ್ರೆ ಇವು 2, 3, 4 ಇಡ್ಬೋದು. ನಾನು 4 ತೊಗೊಂಬಂದಿದ್ದೆ, ಒಂದು ಆರೋನ ಅಟ್ಯಾಕ್ ಮಾಡಿ ಸತ್ತೋಯ್ತು. ಈಗ 3 ಇದ್ದಾವೆ. 3ರಲ್ಲಿ ನಾನು ನೋಡಿ ಇದಕ್ಕೆ ನೀವು ಪ್ರಾಪರ್ ಕೇರ್ ಮಾಡಬೇಕಂದ್ರೆ ಅದಕ್ಕೆ ಸ್ಯಾಂಡ್ ಏನು ಯೂಸ್ ಮಾಡಬೇಕಾಗಿಲ್ಲ. ಯಾಕಂದರೆ ಸ್ಯಾಂಡ್ ಏನಾಗುತ್ತೆ, ಸ್ವಲ್ಪ ಡಸ್ಟ್ ಜಾಸ್ತಿ ಸ್ಟೋರ್ ಮಾಡುತ್ತೆ, ಡಸ್ಟನ್ನು ಅಬ್ಸರ್ವ್ ಮಾಡುತ್ತೆ. ಆ ಡಸ್ಟಿಂದ ಈ ಫಿಶಸ್ ಕೆಳಗಡೆ ಇರೋದು ಇದಕ್ಕೋಸ್ಕರ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಮತ್ತು ಶಾರ್ಪ್ ಇರುತ್ತೆ ಸ್ಯಾಂಡು. ಇದು ಯಾವಾಗಲೂ ತಮ್ಮನ್ನು ಕೆಳಗಡೆ ಇರುತ್ತೆ, ರಬ್ ಮಾಡ್ತಾ ಇರುತ್ತೆ ತಮ್ಮ ಬಾಡಿನ, ಆವಾಗ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಹೈಡಿಂಗ್ ಪ್ಲೇಸ್ ಜಾಸ್ತಿ ಇಕ್ಕಿ, ಬೇಕಾದರೆ ಬಬಲ್ಸ್ ಆಗ್ಬೋದು, ಪೆಬಲ್ಸ್ ಬರುತ್ತಲ್ಲ ಅದಾಗ್ಬೋದು, ಇಲ್ಲಾಂದರೆ ಬೇರೆ ಐಟಮ್ ಇಡ್ಬೋದು. ಹೈಡಿಂಗ್ ಪ್ಲೇಸ್ ಜಾಸ್ತಿ ಇರಿಸಿ ಹೈಟರ್ ಹಾಕಲೇಬೇಕು. ಯಾಕಂದರೆ ವಿತೌಟ್ ಹೀಟರ್ ಇರಲ್ಲ. ಯಾಕಂದರೆ ಇದು ವಾಮ್ ವಾಟರ್ ಫಿಶಸ್, ಕೋಲ್ಡ್ ವಾಟರ್ ಫಿಶ್ ಅಲ್ಲ. ಮತ್ತು ಆಕ್ಸಿಜನ್ ಸಪ್ಲೈ ಕೊಡಬೇಕು. ನಾನು ಆಕ್ಸಿಜನ್ ಸಪ್ಲೈ ಕೊಟ್ಟಿದ್ದೀನಿ, ಸೌಂಡ್ ಬರುತ್ತೆ ಅಂತ ಈಗ ಏರ್ ಪಂಪ್ ಬಂದ್ ಮಾಡಿದ್ದೀನಿ. ಅದ್ರ ಜೊತೆಗೆ ನಾನು ಕ್ಲೌಡಿ ಇರೋದಕ್ಕೋಸ್ಕರ ಒಂದು ಹ್ಯಾಂಗ್ ಆನ್ ಬ್ಯಾಕ್ ಫಿಲ್ಟರ್ ಕೂಡ ಹಾಕಿದ್ದೀನಿ. ಇವತ್ತೇ ಫೀಡಿಂಗ್ ಕೊಟ್ಟಿರೋದು, ಅದಕ್ಕೋಸ್ಕರ ಸ್ವಲ್ಪ ನೀರು ಕ್ಲೌಡಿ ಆಗಿಬಿಟ್ಟಿದೆ. ಸೊ ಬರ್ತಾ ಇದು ಗ್ರೋ ಆಗ್ತಾ ಇರುತ್ತೆ. ಪ್ರಾಪರ್ ನೀವು ಶವಲ್ನೋಸ್ ಗ್ರೋ ಆಗಬೇಕಂದ್ರೆ ನೀವು ಹೀಟರ್ ಮೇಂಟೈನ್ ಮಾಡ್ಕೊಬೇಕು, ಆಕ್ಸಿಜನ್ಸ್ ಮೇಂಟೈನ್ ಮಾಡ್ಕೋಬೇಕು, ಹೈಡಿಂಗ್ ಪ್ಲೇಸ್ ಜಾಸ್ತಿ ಇಡಬೇಕು, ಮತ್ತು ನೀರನ್ನು ವಾರಕ್ಕೊಮ್ಮೆ 30% ಚೇಂಜ್ ಮಾಡಬೇಕು. ಮತ್ತು ಅದಕ್ಕೆ ಫೀಡಿಂಗಲ್ಲಿ ನೀವು ಚಿಕನ್ನು, ಪ್ರೌನ್ಸು, ಲೈವ್ ಫಿಶಸ್ಸು ಈ ಥರ ಕೊಡು. ಪೆಲೆಟ್ಸ್ ಬಹಳ ಕಮ್ಮಿನೇ ತಿನ್ನೋದು. ಬೇಕಾದ್ರೆ ನೀವು ಲೈವ್ ಫಿಶಸ್ಸು ಕೊಡ್ಬೋದು, ಪೆಲೆಟ್ಸ್ ಕೊಡ್ಬೋದು. ಪೆಲೆಟ್ಸ್ ತಿನ್ನಲ್ಲ, ಹಂಗೂ ಟ್ರೈ ಮಾಡಿ ತಿನ್ನೋದ್ರೆ ಒಳ್ಳೆಯದು. ಇಲ್ಲಾಂದರೆ ಈ ಥರ ಮೇಂಟೈನ್ ಮಾಡ್ಕೊಬೇಕು. ಸೊ ಇವತ್ತಿನ ವಿಶೇಷ ಅಷ್ಟೇ. ಈ ಅಪ್ಡೇಟ್ ಕೂಡ ವೀಡಿಯೋ ಮಾಡಿದ್ದು, ಯಾವ ಥರ ನೀವು ಲಾಸ್ಟ್ ಟೈಮ್ ನಾವು ತೊಗೊಂಬಂದಿರೋಲ್ಲ ಶವಲ್ನೋಸ್ ಕ್ಯಾಟ್ಫಿಶು 4 ತೊಗೊಂಬಂದಿದ್ವಿ. ಅದೇನಾಯಿತು ಅಂತ ಕೇಳ್ತಾಯಿದ್ರು. ಅದಕ್ಕೆ 3 ಇದ್ದೇವೆ. 3ರಲ್ಲಿ ಒಂದು ಸತ್ತೋಯಿತು. ಯಾಕಂದರೆ ಅದು ಆರೋನ ಅಟ್ಯಾಕ್ ಮಾಡಿ ಡ್ಯಾಮೇಜ್ ಆಯಿತು. ಅದಕ್ಕೆ 1-2 ದಿನ ಆಯಿತು, ಆಮೇಲೆ ಸತ್ತೋಯ್ತು ಅದು. ಈಗ 3 ಇದ್ದಾವೆ. 3ಅನ್ನು ನಾವು ಪ್ರಾಪರ್ ಕೇರ್ ಮಾಡಿಕೊಂಡು ಅದನ್ನು ದೊಡ್ಡ ಮಾಡಿ ಅಟ್ಲೀಸ್ಟ್ 3 ತಿಂಗಳಾದಮೇಲೆ ಆರೋನ ಜೊತೆ ಬಿಡೋಣ. ಸೊ ಏನಾದರೂ ಇನ್ನೂ ಡೌಟ್ಸ್ ಇದ್ದರೆ ನಿಮಗೆ ಶವಲ್ನೋಸ್ ಕ್ಯಾಟ್ಫಿಶ್ ಬಗ್ಗೆ ನೀವು ಕಾಂಟ್ಯಾಕ್ಟಲ್ಲಿ ಕೇಳ್ಬೋದು. ನಾವು ಈ ಥರ ವೀಡಿಯೋ ಮಾಡ್ತಾ ಇರ್ತೀವಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಈ ಥರ ಭಾಳಷ್ಟು ವೀಡಿಯೋ ಬರ್ತಾ ಇರುತ್ತೆ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ಸಿಗಲ್ಲ ಅಲ್ಲಿಂದ ನಮಸ್ತೆ, ಗುಡ್ ಬೈ.